ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದಿವಾಕರ್. ಈ ವಿಪರೀತ ಮಳೆಯಿಂದಾಗಿ ಈ ರಬ್ಬರ್ ಮರದ ಎಲೆಗಳೆಲ್ಲ ಉದುರಿ ಹೋಗಿ ನಿಮಗೆ ರಬ್ಬರ್ ಹಾಲಿನ ಮಟ್ಟ ತೀರಾ ಕಡಿಮೆ ಆಗಿದೆಯಾ? ಹಾಗಾದರೆ ಇಲ್ಲಿದೆ ಒಂದು ಹೊಸ ಉಪಾಯ, ನಾನು ಹೇಳ್ತೀನಿ ನೋಡಿ. ಇದು ನೋಡಿ, ಮೊದಲಿದ್ದ ಪಟ್ಟೆ ರಬ್ಬರ್ ಮಟ್ಟೆ. ಇಲ್ಲಿ ಹಾಲಿಲ್ಲ. ಹಾಲಂದರೆ ಒಂದು 2 ಚಮಚದಷ್ಟು ಹಾಲು ಸಿಗ್ತಾ ಉಂಟು. ಅದಕ್ಕೆ ನಾನೊಂದು ಹೊಸ ಮೆಥಡ್, ಹೊಸ ಉಪಾಯವನ್ನು ಕಂಡುಹಿಡಿದ್ದೇನೆ. ಅದು ಏನಂತ ಹೇಳಿದರೆ ನೋಡಿ, ಅದೇ ಮರದಲ್ಲಿ ಮೇಲೆ ಒಂದು ಹೊಸ ಪಟ್ಟೆಯನ್ನು ಮಾಡಿದ್ದೇನೆ ನೋಡಿ. ಈ ಹೊಸ ಪಟ್ಟೆ ಮಾಡಿದ್ರಿಂದ ಇಲ್ಲಿ ಹಾಲಿದೆ ನೋಡಿ. ಇಲ್ಲಿ 3/4 ಕಪ್ ಹಾಲು ಸಿಗ್ತಾ ಉಂಟು ನೋಡಿ. ಇದು ಹೊಸ ಪಟ್ಟೆ. ಇಲ್ಲಿ 3/4 ಪಟ್ಟೆ ಹಾಲು ಸಿಗ್ತಾ ಉಂಟು. ಇಲ್ಲಿ ಹಾಲು ಯಾಕೆ ಇಲ್ಲ ಅಂತ ಹೇಳಿದರೆ, ಅದು ಈ ಫಂಗಸ್ ಎಫೆಕ್ಟಿನಿಂದ ಆಗಿರ್ಬೋದು. ಫಂಗಲ್ ಎಫೆಕ್ಟ್ ಆಗಿ ಇಲ್ಲಿ ಹಾಲಿನ ಮಟ್ಟ ಕಡಿಮೆ ಆಗಿರ್ಬೋದು. ಅಲ್ಲಂತ ಹೇಳಿದರೆ ಇಲ್ಲಿ ವಿಪರೀತ ಮಳೆಯಿಂದಾಗಿ ಪಟ್ಟೆ ಕೊಳೆತು ಹೋಗಿ ಪಟ್ಟೆ ಮರೆಪು ರೋಗ ಹೊಂದಿರ್ತದೆ. ಆ ಕಾರಣದಿಂದಾಗಿ ಕೂಡ ಆಗಿರ್ಬೋದು. ಅದಕ್ಕೆ ಇಲ್ಲಿಂದ ಕೆಳಗಡೆವರೆಗೆ ಹಾಲಿರುವುದಿಲ್ಲ. ಅದಕ್ಕೆ ನೀವು ಏನು ಉಪಾಯ ಮಾಡಿ ಅಂತ ಹೇಳಿದರೆ, ಅದೇ ಮರದಲ್ಲಿ ಹೀಗೆ ಮೇಲೆ ಒಂದು ಪಟ್ಟೆ ಮಾಡಿ ನೋಡಿ. ಹೀಗೆ ಮೇಲೆ ಒಂದು ಪಟ್ಟೆ ಮಾಡಿ ಕೊಯ್ಯಿರಿ. ಆವಾಗ ನಿಮಗೆ ಜಾಸ್ತಿ ಹಾಲು ಸಿಗ್ತದೆ. ಮತ್ತೊಂದು ಉಪಾಯ ಏನಿದೆ ಅಂತ ಹೇಳಿದರೆ, ಒಂದು ಹಾಲು ಜಾಸ್ತಿ ಮಾಡುವಂಥ ಒಂದು ಔಷಧ ಸಿಗ್ತದೆ. ಅದನ್ನು ಕೂಡ ಸ್ವಲ್ಪ ಹಚ್ಚಿ ಕೊಯ್ಬೋದು. ಅದು ಈಗ ಹಚ್ಚಬೇಡಿ, ಈ ಮಂತ್ ಎಂಡಲ್ಲಿ ಅಂದರೆ ನೆಕ್ಸ್ಟ್ ಮಂತ್ ಶುರುವಿನಲ್ಲಿ ಹಚ್ಚಿ ಕೊಯ್ದರೆ ನಿಮಗೆ ಲಾಸ್ ಆಗಿದ್ದು ಸ್ವಲ್ಪ ಕವರ್ ಆಗ್ಬೋದು. ಲೆಕ್ಕಕ್ಕಿಂತ ಜಾಸ್ತಿ ಹಚ್ಚಬೇಡಿ. ಒಂದು 4-5 ಸಲ ಹಚ್ಚಿದರೆ ಮರ ಸಾಯುವಂಥ ಚಾನ್ಸಸ್ ಇದೆ. ಅದಕ್ಕೆ ಒಂದು ಸಲ ಹಚ್ಚಿ ಕೊಯ್ಯಿರಿ. ಸ್ವಲ್ಪ ಹಾಲು ಜಾಸ್ತಿ ಸಿಕ್ಕಿ ನಿಮಗೆ ಅದರ ಲಾಸ್ ಸ್ವಲ್ಪ ಕವರ್ ಆಗ್ಬೋದು. ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು.